ನೀವು ನಿಮ್ಮ ಬರೀ ನೀನು ನಾನು ಬೆಂಗಳೂರು ಹೋಗಿ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು ಅಂತ ನನ್ನ ಮಗಳನ್ನ ಒಬ್ಬಳು ದೊಡ್ಡವಳು ಇಂಜಿನಿಯರಿಂಗ್ ಸೇರಿಸಿ ಕಂಪ್ಯೂಟರ್ ಸೈನ್ಸ್ಗೆ ಈಗ ಅವಳು ಇನ್ಸ್ಟಿಟ್ಯೂಷನ್ ನೋಡ್ಕೊಳ್ತಾ ಇದ್ದಾರೆ. ಇದು ಸಿಗ್ತಾ ಇದೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಈಗ ಅದೇನು ಪ್ರಯೋಜನ ಏನಾಗಲಿಲ್ಲ. ಈಗ ನನ್ನ ಮ್ಯಾನೇಜ್ಮೆಂಟ್ ಇನ್ನೊಬ್ಬ ಎರಡನೇ ಮಗಳನ್ನ ನೀನು ಸಿವಿಲ್ ಸೇರ್ಕೊಂಡು ಮಗಳೇ ಅಂತ ಹೇಳಿ ಅವ್ಳು ಡಾಕ್ಟರ್ ಆಗಬೇಕು ಅಂತ. ಇಲ್ಲ ನೀನು ಸಿವಿಲ್ ಸೇರ್ಕೋಬೇಕು. ಯಾಕೆಂದ್ರೆ ಈ ಸಿವಿಲ್ ಎಷ್ಟಾದ್ರೂ ಇನ್ಫ್ರಾಸ್ಟ್ರಕ್ಚರ್ ನಡೀತಾನೆ ಇರ್ತದೆ. ಮನೆಗಳು ಕಟ್ತಾನೆ ಇರ್ತಾರೆ, ರೋಡ್ ಕಟ್ತಾನೆ ಇರ್ತಾರೆ, ಬ್ರಿಡ್ಜ್ ಕಟ್ತಾನೆ ಇರ್ತಾರೆ. ಮನೆಗಳಾದ ತಕ್ಷಣ ರಿಪೇರಿ ಮಾಡ್ತಾನೆ ಇರ್ಬೇಕಾಗ್ತದೆ. ಎಲ್ಲ ಕೂಡ ಈಗ ಬೇಕಾಗ್ತದೆ. ಸೊ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗೆ ಕೆಲಸ ಎಲ್ಲ ಮುಗಿಸ್ತದೆ. ರಾತ್ರಿ 8 ಗಂಟೆ ಮೇಲೆ ಆದ್ರೂ 7 ಗಂಟೆ ಮೇಲೆ ಆದ್ರೂ ನಿಮ್ಮ ಮನೇಲಿ ನೆಮ್ಮದಿಯಾಗಿ ನೀವು ಬದುಕ್ಬೋದು ಅಂತೇಳಿ ನನ್ನ ಮಗಳನ್ನ, ಎರಡನೇ ಮಗಳನ್ನು ನಾನು ಇಂಜಿನಿಯರಿಂಗ್ಗೆ ನಾನು ಸಿವಿಲ್ ಇಂಜಿನಿಯರಿಂಗ್ ಸೇರಿಸಿದೆ. ಕೆಲವರು ನಗ್ತಿದ್ರು, ಏನಿಂತ ಕೆಲಸ ಮಾಡ್ತಾ ಇದೆ ಅಂತ. ನನಗೆ ಗೊತ್ತಿದೆ ನನ್ನ ಸಮಾಜ ಏನು ಅನ್ನೋ ದೃಷ್ಟಿಯಿಂದ ನಾನು ಕೇಳ್ಬಿಟ್ಟು ನಾವು ಸ್ಟಾರ್ಟೆಡ್ ಆಕ್ಟಿವಿಟೀಸ್, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಎಲ್ಲ ಈಗ ಶುರು ಮಾಡ್ಕೊಂಡು ಹೋಗ್ತೇವೆ. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೆ ಅಂದರೆ ಯು ಶುಡ್ ಬಿ ಎನ್ ಆಂಟ್ರಪ್ರನರ್. 10 ಜನಕ್ಕೆ ಉದ್ಯೋಗ ಕೊಡುವಂಥದ್ದು, ಬೇರೆಯವ್ರ ಹತ್ರಕ್ಕೆ ಉದ್ಯೋಗ ಕೆಲಸ ಸೇರ್ಕೊಳ್ಳೋದ್ ಬದಲು ನೀವು ಉದ್ಯೋಗವನ್ನ ನೀವೇ ಸೃಷ್ಟಿ ಮಾಡ್ಕೊಳ್ಳುವಂಥ ಶಕ್ತಿ. ಈಗ ನರೇಗಾ ಅಂತ ಬಂದಿದೆ ಒಂದು ವಿಚಾರ. ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ, ನಾನು ಇವ್ರು ಯಾರಿಗೂ ಪಾಠ ಹೇಳ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೇನೆ. ನರೇಗಾ ಅಂತ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದಿದೆ. ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಮಾಡಿದ್ರು. ನಿಮ್ಮ ಜಮೀನಲ್ಲಿ ನೀವೇ ಉಳೋಕ್ಕೆ, ನಿಮ್ಮ ಜಮೀನಲ್ಲಿ ನೀವೇ ಮಣ್ಣ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಜಮೀನಲ್ಲಿ ನೀವೇ ಈಗ ಇಂಗು ಮುಟ್ಟಿ ತಿಳ್ಕೊಳ್ಳಿ, ನಿಮ್ಮ ಜಮೀನಲ್ಲಿ ನೀವೇ ದನ ತೊಟ್ಟಿ ಕಟ್ಟಬೇಕು, ನಿಮ್ಮ ಜಮೀನಲ್ಲಿ ನೀವೇ ಕೋಳಿ ಶೆಡ್ ಕಟ್ಟಬೇಕು. ಸರ್ಕಾರ ನಿಮಗೆ ಆ ಕೂಲಿ ಹಣವನ್ನು ಕೊಡ್ತದೆ. ಅದು ತಲೆಯಲ್ಲಿರಬೇಕು. ನೀವು ತಿಳ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಯಿಂದ ಹೇಳಬೇಕು, ನಾರೇಗಾಲ ಇದೆಲ್ಲ ಅವಕಾಶ. ನೀವು ಯಾರ ಹತ್ರ ಹೋಗ್ಬೇಕಾಗ್ತದೆ. ನಿಮ್ಮ ಜಮೀನು ನೀವು ವ್ಯವಸಾಯ ಮಾಡೇ ಮಾಡ್ತೀರಿ. ನೀವು 4 ದಿನ ಹೋಗಿ ನಿಮ್ಮ ವ್ಯವಸಾಯದಲ್ಲಿ ನಿಮ್ಮ ಜಮೀನು ನೋಡ್ಕೊಳ್ಬೋದು. ಆಗ ನೀವೇ ಅದಕ್ಕೆ ದಿನಕ್ಕೆ 400 ರೂಪಾಯಿ 300 ರೂಪಾಯಿ ತೆಗೆದುಕೊಳ್ಳೋದಷ್ಟು ಅವಕಾಶ ಇವತ್ತು ಇದೆ. ಸೊ ಹಿಂಗೆಲ್ಲ ಸರ್ಕಾರ ಬೇಕಾದಷ್ಟು ಅವಕಾಶವನ್ನು ಕೊಟ್ಟಿದೆ. ಇದನ್ನು ತಾವು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ನಿಮ್ಗೆ ಹೇಳೋದು ಇಷ್ಟೇ. ಇವತ್ತು ಗಾಂಧಿ ಫಾರ್ಮ್ನಲ್ಲಿ ಇವತ್ತು ಗಾಂಧಿವಾದಿಗಳು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. ಈ ವರ್ಷ ಇದೇ ಡಿಸೆಂಬರ್ 26ನೇ ತಾರೀಕು 100 ವರ್ಷದ ಹಿಂದೆ 1924 ಅಲ್ಲಿ ಬೆಳಗಾಮಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು. ಈಗ 100 ವರ್ಷ ಆಗಿದೆ. ಆ 100 ವರ್ಷ ಹಿಂದೆಯೇ ಅವರು ಅಧ್ಯಕ್ಷರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಕ್ಕೆ ನಾಯಕತ್ವ ವಹಿಸಿದ್ರು. ಇವತ್ತು ಅಲ್ಲಿ ನಾವು ಈ ವರ್ಷ ಒಂದು ದೊಡ್ಡ ಸಂಭ್ರಮ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಲ್ಲಿ ಆ ಗಾಂಧಿ ಫಾರಂನಲ್ಲಿ ಅವರಿಗೆ ಆಸೆ ಪಟ್ಟಂತ ಒಂದು ಕೃಷಿ ಕಾಲೇಜನ್ನ ಇವತ್ತು ನಮ್ಮ ರೂರಲ್ ಕಾಲೇಜವರು ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡವರು ಕರಿಯಪ್ಪನವರು, ಅವರ ಹೆಸರಿನಲ್ಲಿ ಇವತ್ತು ಈ ಒಂದು ನಮ್ಮ ಕಾಲೇಜು ಪ್ರಾರಂಭ ಆಗ್ತಾ ಇದೆ ಅನ್ನೋದು ಕೂಡ ನನಗೆ ಬಹಳ ಸಂತೋಷ ತಂದಿದೆ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಪರಿಶ್ರಮ ಸೋತಾಗ ಕೂಡ ಪ್ರತಿಭೆ ಸೋತಾಗ ಕೂಡ ಪರಿಶ್ರಮ ಗೆದ್ದೇ ಗೆಲ್ತದೆ. ಸೊ ಹಂಗೆ ನಿಮ್ಮ ಶ್ರಮ ಇರಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇರ್ತದೆ. ಪ್ರತಿಭೆ ಅರಳುವುದು ಮತ್ತು ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಯಂಗ್ಸ್ಟರ್ಸ್ಗೆ ಬೇಕಾದಷ್ಟು ಅವಕಾಶ ಇದೆ. ನಿಮಗೆ ಸ್ಕೈ ಇಸ್ ದಿ ಲಿಮಿಟ್. ಇದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, 4 D ನಿಮ್ಮ ತಲೆಯಲ್ಲಿರಲಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್. ಇದು ನಿಮ್ಮ ತಲೆಯಲ್ಲಿ. ಈಗ ನಿಮಗೆ 4 D ತಲೆ ಡಿಸಿಪ್ಲಿನ್ ಇರಬೇಕು. ನಿಮ್ಮ ತಾಲೂಕು ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ. ಈ ರಸ್ತೆ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತೇ ಇಲ್ಲ. ನಿಮಗೆ ಈ ಕಾಲೇಜ್ ಬಿಲ್ಡಿಂಗ್ಗಳು ಯಾವ್ದಿತ್ತು, ರೋಡ್ಗಳು ಹೇಗಿತ್ತು ಅಂತ ನಮ್ಮ ತಾಲೂಕಲ್ಲಿ ನೀವು ಯಾರು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇತ್ತು. ಇದನ್ನ ನಾವು, ಇದು ಬೆಂಗಳೂರು, ಮುಂದಕ್ಕೆ ಇನ್ನ ಬಹಳ ಈ ಒಂದು ಏನು ಈ ಮೆಡಿಕಲ್ ಕಾಲೇಜ್ ಬಂದಿದೆ, ಸಾಗರದ ಮೆಡಿಕಲ್ ಕಾಲೇಜ್ ಬಂದಿದೆ, ಇನ್ನೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ಹೊರಟಿದ್ದೇವೆ. ಇನ್ಸ್ಟಿಟ್ಯೂಷನ್ಸ್ ಬಂದಿದೆ, ಜೈನ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ಬಂದಿದೆ. ಇವೆಲ್ಲ ನಮ್ಮಲ್ಲಿ ಸುತ್ತಮುತ್ತಲು ಬಂದಿದೆ ಅಂದ್ರೆ ಸುಮ್ಮನೆ ಬಂದಿಲ್ಲ. ಅವರು ಬಹಳ ದೂರದ ಆಲೋಚನೆಯನ್ನು ಇಟ್ಕೊಂಡು ನಮ್ಮಲ್ಲಿ ಇವತ್ತು ಆರವಳ್ಳಿಯಲ್ಲಿ ಏನು ಫ್ಯಾಕ್ಟ್ರೀಸ್ ಎಲ್ಲ ಬಂದಿದೆ. ಏನು ಬೇಕಾದಷ್ಟು ಇದಕ್ಕೆ 1000 ಜನಕ್ಕೆ ಇಲ್ಲೇ ನೌಕರಿಗಳು ಸಿಗೋಂಥ ಒಂದು ಅವಕಾಶ ಇದೆ. ಬಹಳ ದೂರ ದೃಷ್ಟಿಯನ್ನು ಇಟ್ಕೊಂಡು ಬಂದಿದೆ. ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೂಡ ನಮ್ಮ ಬೆಂಗಳೂರಿನ, ನಮ್ಮ ರಾಮನಗರ
ಜಿಲ್ಲೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಾವು ರಾಮನಗರದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಲ್ಲೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿರುವಂತಹ ಯೂನಿವರ್ಸಿಟಿ ತೆಗೆದು ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಅಂದ್ರೆ ಮುಂದಿನ ಬೆಂಗಳೂರಿನ ಭವಿಷ್ಯ ಈ ಭಾಗ ಎಲ್ಲ ಇದೆ ಇರೋದಕ್ಕೆ ನೀವೆಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಿಮ್ಮ ಆತ್ಮಬಲ ಯಾವತ್ತೂ ಕೂಡ ಕಡಿಮೆ ಆಗಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ನಮ್ಗೆ 2 ಕೈ ಇದೆ, ನಿಮ್ಗೆಲ್ಲ 2 ಕೈ ಇದೆ. ಎತ್ತಿಗೆ 2 ಕೈ ಕೊಟ್ಟಿದ್ದ ನಿಮ್ಗೆ ನೀವು ಕಾಪಾಡ್ಕೋಬೇಕು. ನಿಮ್ಮನ್ನ ನಂಬಂತ ಜನ, ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ಶಿಕ್ಷಕರು, ಅವ್ರನ್ನೂ ಕೂಡ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನೀವೆಲ್ಲ ಕೂಡ ಸಹಾಯ ಮಾಡ್ಕೊಂಡಿರ್ಬೋದು. ಟೀಕೆಗಳು ಬೇಕಾದಷ್ಟು ಜನ ಮಾಡ್ತಾ ಇರ್ತಾರೆ, ಬೇಕಾದಷ್ಟು ಜನ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಯು ಗೋ ಅಹೆಡ್, ಬಿ ಸ್ಟ್ರೈಟ್, ಬಿ ಕಾನ್ಫಿಡೆಂಟ್ ಆರ್ ವಾಟ್ ಯು. ಟೀಕೆಗಳು ಸಾಯುತ್ತವೆ, ನೀವು ಮಾಡೋಂಥ ಕೆಲಸಗಳು ಉಳಿತವೆ ಅಂತ ಕೂಡ ನಾನು ಮಾತಾಡಿದ್ದೇನೆ. ಆದ್ರಿಂದ ನಿಮಗೆ ಸಿಕ್ಕಿರುವಂಥ ಅವಕಾಶ ಏನಿದೆ, ನಿಮ್ಮ ಪ್ರತಿಭೆ, ಯು ಬಿ ವೆರಿ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್, ಯು ಕ್ಯಾನ್ ಗ್ರೋ. ನಿಮ್ಮ ಸಂಸ್ಥೆ ಸ್ವಲ್ಪ ಡಿಸಿಪ್ಲಿನ್ ಇದೆ, RES ಅಲ್ಲಿ ಇರೋದ್ರಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಇದೆ. ನೀವೇನು ಬೆಂಗಳೂರಲ್ಲೇ ಹೋಗ್ಬೇಕು ಅಂತ ಏನಿಲ್ಲ, ಇಲ್ಲೂ ಕೂಡ ವಿ ಆರ್ ಮೋರ್ ಕಾನ್ಫಿಡೆಂಟ್. ಈಗೆಲ್ಲ ಬೇಕಾದಷ್ಟೆಲ್ಲ ಬೇರೆ ವಿಚಾರ ಇದೆ. ಆಮೇಲೆ ಮುಂದಿನ ದಿನದಲ್ಲಿ ಬೆಂಗಳೂರು ಮಟ್ಟಕ್ಕೆ, ರಾಷ್ಟ್ರ ಮಟ್ಟದಲ್ಲಿ ನೀವೆಲ್ಲ ಥರದ ಚಿಂತನೆ ಕೂಡ ಮಾಡಬೇಕಾಗಿದೆ. ನನಗೆ ಬಹಳ ಸಂತೋಷ. ಇವತ್ತು ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸುರೇಶ್ ಬಂದಿದ್ದಾರೆ, ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಹಿಂದೆ ಇರುವಂಥ ಕೆಲವರೆಲ್ಲ ಇವತ್ತು ಸುಮಾರು 10 ಜನಕ್ಕೆ ನಾವು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮಾಡೋಂಥ ಕೆಲಸ ನಮ್ಮ RES ಇವತ್ತು ಮಾಡ್ತಾರೆ. ಈ ಊರಿಗೆ, ನಮ್ಮ ಕನಕಪುರ ತಾಲೂಕಿಗೆ ನೀವೆಲ್ಲ ನಿಮ್ಮ ತಂದೆ ತಾಯಿದಿರೆಲ್ಲ ಬೆಳೆಸಿ ನನ್ನನ್ನು 8 ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಿ ಇಡೀ ರಾಷ್ಟ್ರ ಮಟ್ಟಕ್ಕೆ ನೀವು ನನ್ನನ್ನು ಸುರೇಶ್ ಬಂದಿದ್ದಾರೆ, ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಹಿಂದೆ ಇರುವಂಥ ಕೆಲವರೆಲ್ಲ ಇವತ್ತು ಸುಮಾರು 10 ಜನಕ್ಕೆ ನಾವು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮಾಡೋಂಥ ಕೆಲಸ ನಮ್ಮ RES ಇವತ್ತು ಮಾಡ್ತಾರೆ. ಈ ಊರಿಗೆ, ನಮ್ಮ ಕನಕಪುರ ತಾಲೂಕಿಗೆ ನೀವೆಲ್ಲ ನಿಮ್ಮ ತಂದೆ ತಾಯಿದಿರೆಲ್ಲ ಬೆಳೆಸಿ ನನ್ನನ್ನು 8 ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಿ ಇಡೀ ರಾಷ್ಟ್ರ ಮಟ್ಟಕ್ಕೆ ನೀವು ನನ್ನನ್ನು ಪರಿಚಯ ಮಾಡಿ ಈ ರಾಜ್ಯಕ್ಕೆ ವಿವಿಧ ರೀತಿಯಲ್ಲಿ, ವಿವಿಧ ಇಲಾಖೆಯಲ್ಲಿ ಎಲ್ಲ ಸೇವೆ ಮಾಡಬೇಕು. ಇವತ್ತು ಬೆಂಗಳೂರು ನಗರದ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ, ಇರಿಗೇಷನ್ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಇವತ್ತು ಬೇಕಾದಷ್ಟು ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನನ್ನ ಕಾಲದಲ್ಲಿ ಏನಾದ್ರು ಮಾಡಬೇಕು ಅಂತ ನನ್ನ ತಮ್ಮ ಸುರೇಶ್ ಹೇಳ್ತಾ ಇದ್ದಾರೆ, ಒಂದು ಸ್ಪೋರ್ಟ್ಸ್ ಸ್ಕೂಲ್ ಮಾಡಬೇಕು ಅಂತ. ಈಗ ನೀವು ಬರ್ಬೇಕಾದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಈ ನಿಮ್ಮ ಕೋರ್ಟ್ ಎಲ್ಲೂ ಇಡೀ ಜಿಲ್ಲೆಯಲ್ಲಿ ಯಾವ ರಾಜ್ಯ ಎಲ್ಲೂ ಇಲ್ಲ, ತಾಲೂಕಿನಲ್ಲಿ ಅಷ್ಟು ದೊಡ್ಡ ಕೋರ್ಟ್ ಬಿಲ್ಡಿಂಗ್. ಇವತ್ತು ಅಷ್ಟು ದೊಡ್ಡ ಕೋರ್ಟ್ ಬಿಲ್ಡಿಂಗ್ ಇವತ್ತು ನಾವು ಮಾಡಿದ್ದೇವೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ರಾಮನಗರದಲ್ಲೂ ಕೂಡ ಏನು ಹೆಡ್ ಕ್ವಾರ್ಟರ್ಸ್ ಇದೆ, ಅದಕ್ಕೂ ಕೂಡ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಈಗಲೇ ನಾವು ಹೊರಟಿದ್ದೇವೆ. ಜನ ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು ಬಹಳ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಅದರಿಂದ ನಾನು ಸ್ಟೂಡೆಂಟ್ಸ್ಗೆಲ್ಲ ಹೇಳಿದಷ್ಟೇ, ಯು ಶುಡ್ ಬಿ ವೆಲ್ ಕಾನ್ಫಿಡೆಂಟ್, ಯು ಶುಡ್ ಡ್ರೀಮ್ ವೆರಿ ಹೈ. ನಿಮಗೆ ನೀವೇ ಸ್ವಂತ, ಬೇರೆ ಕೂಲಿ ಮಾಡೋದಕ್ಕಿಂತ ನೀವು ಕೂಲಿಗಳ ಜನರಿಗೆ ಕೂಲಿ ಕೊಡುವಂಥ ವಿಚಾರಕ್ಕೆ ಆಲೋಚನೆಯನ್ನು ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಬೇಕು. ಅಗ್ರಿಕಲ್ಚರ್ ಇಸ್ ಆಲ್ಸೋ ಇವತ್ತು ಇಂಡಸ್ಟ್ರಿ. ಮುಂದಕ್ಕೆ ನೀವೇ ಅದಕ್ಕೆ ಯಾವ ರೀತಿ ನೀವು ಬೇಕಾದಷ್ಟು ಹಣ್ಣು ಬೆಳಿಬೋದು, ತರಕಾರಿ ಬೆಳಿಬೋದು, ಹೂ ಬೆಳಿಬೋದು, ರೇಷ್ಮೆ ಬೆಳಿಬೋದು, ಹೈನುಗಾರಿಕೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಅದನ್ನು ಏನು ನಮಗೆ ಡಿಗ್ರೇಡ್ ಕೆಲಸ, ನಾನು ಆಫೀಸಲ್ಲಿ ಕೂತ್ಕೊಂಡು ಚೇರ್ ಹಾಕೊಂಡು ಕೂತ್ಕೊಂಡು ಮಾತ್ರ ನನ್ನ ಕೆಲಸ ಅಂತ ನೀವು ತಿಳ್ಕೊಳ್ಕೊಂಡು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದಿ ಬೆಸ್ಟ್ ಎಂಪ್ಲಾಯ್ಮೆಂಟ್. ಇದು ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥ ಒಂದು ಅವಕಾಶ ನಮ್ಮ RES ಅಧ್ಯಕ್ಷರು ಮತ್ತು ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ಅಂತ ಹಾರೈಸಿ, ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯ ನಾಗರಿಕರು ಎಲ್ಲರೂ ಕೂಡ ಬಂದಿದ್ದಾರೆ. ಇಷ್ಟು ಹೇಳಿ, ಮುಂದಕ್ಕೆ ಯಾವುದೇ ಕಾರ್ಯಕ್ರಮ ಬರಲಿ, ದಿ ಬೆಸ್ಟ್ ಸ್ಟೂಡೆಂಟ್ ಅವರೇ ಬಂದು ಸ್ಟೇಜ್ ಮೇಲೆ ವೆಲ್ಕಮ್ ಸ್ಪೀಚ್ ಮಾಡಬೇಕು, ಹೂನಾರನ್ನು ಹಾಕಬೇಕು, ಸ್ವಾಗತ ನಿಷ್ಠೆಯನ್ನು ಮಾಡಬೇಕು, ವಂದನೆ ಮಾಡಬೇಕು. ಈ ಶುಡ್ ರನ್ ದಿ ಶೋ, ಈ ಶುಡ್ ಬಿ ದಿ ಆಂಕರ್. ಇವತ್ತು ನಮ್ಮ ಕನಕಪುರದಲ್ಲಿ ಗಣಕೋತ್ಸವ ಏನಕ್ಕೆ ಮಾಡ್ತಾರೆ? ನಾನು ಈಗ ಈ ನೆಕ್ಸ್ಟ್ ಇಯರ್ ನಾನು ಮಾಡ್ತೀನಿ. ಏನಕ್ಕೆ ಮಾಡೋದು ಅಂದ್ರೆ ನಮ್ಮ ಪ್ರತಿಭೆಗಳೆಲ್ಲ ಈಚೆ ತರಬೇಕು ಅಂತ. ರಂಗೋಲಿಯಿಂದ ಹಿಡಿದು, ಓರಿ ಕಟ್ಟಿನವ್ರು ಹಿಡಿದು, ಅಡುಗೆ ಮಾಡೋರಿಂದ ಹಿಡಿದು, ಟಮಟೆನಗಾರ ಹೊಡೆದವ್ರಿಗೆಲ್ಲ ಸ್ಟೇಜಿಗೆ ಕರ್ಕೊಂಡ್ಬಂದು ಯಾಕೆ ನಾವು ಬಿಟ್ಟು ಅಂತಂದ್ರೆ ಎವ್ರಿವನ್ ಹ್ಯಾಸ್ ಅ ಟ್ಯಾಲೆಂಟ್ ಇನ್ ಇಟ್ಸ್ ಓನ್ ವಿಲ್. ಅದನ್ನ ನಾವು ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೆ ನಾನು RES ಹೋಲಿಸಿ ಇನ್ನ ಬಹಳ ವಿಚಾರಗಳನ್ನು ಮಾತಾಡೋದಿತ್ತು. ಈಗಾಗಲೇ ಲೇಟ್ ಆಗಿದೆ, ನನಗೂ ಬೇಕಾದಷ್ಟು ಕಾರ್ಯಕ್ರಮ ಇದೆ. ನಾಳೆಯಿಂದ ನೆಕ್ಸ್ಟ್ 20 days ನಾನು ಇರುವುದಿಲ್ಲ.
ನಾನು ಬೆಳಗಾಂ ಸೆಷನ್ನಲ್ಲಿ ನಾನು ನಮ್ಮ ರವಿ ಅವರು ಮತ್ತು ನಮ್ಮ ಇಕ್ಬಾಲ್ ಅವರು ಚಲುವರಾಯ ಸ್ವಾಮಿ ಅವರೆಲ್ಲ ಬೆಳಗಾಮಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ನೆಕ್ಸ್ಟು ನಿಮಗೆ ನಾನು ನಮ್ಮ ಮಿಲ್ಕ್ ಯೂನಿಯನ್ಗೆ ನೀವು ಹೋಗಬೇಕು. ಅಲ್ಲಿ ಒಂದು ಚಿತ್ರ ಕೂಡ ನಾನು ಒಂದು ಮಾಡಿಸಿದ್ದೀನಿ, ನಮ್ಮ ದೀಪ ಪ್ರತಿಮೆಯಲ್ಲಿ ಇದೆ, ಅವ್ರು ಕೇಳಿ ಕನಕಪುರ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ ಒಂದು ಸ್ಟೋರಿನೂ ಅಲ್ಲಿ ತೋರಿಸ್ಬೇಕು ಅಂತ ಹೇಳ್ತೀನಿ. ಮುಂದಕ್ಕೆ ನಮ್ಮ ಕನಕಪುರನೇ ಬಂದ್ಕೊಂಡು ನೀವು ಕಬ್ಬಾಳವನ ದೇವಸ್ಥಾನ ಹೆಂಗಿತ್ತು ಅಂತ ನಿಮ್ಗೆಲ್ಲ ಗೊತ್ತಿಲ್ಲ, ಈಗ ಹೆಂಗ್ ಮಾಡಿದೀವಿ ಅನ್ನೋದು ಕೂಡ ಗೊತ್ತಿಲ್ಲ. ಆ ರೀತಿ ನಮ್ಮಲ್ಲೇ ಒಂದು ಆಕರ್ಷಣೆ ಆದಂತ ಈ ಭಗವಂತನಲ್ಲಿ, ದೇವರಲ್ಲಿ ಶಕ್ತಿ, ಈ ಎಲ್ಲ ತರ ಏನೇನು ಸಹಕಾರ ಕೊಡಬೇಕು ಅದೆಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಯಾರು UP ನಿಮ್ಮ ಇಂಟರ್ನೆಟ್ ನಿಮ್ಮ ಫೋನಲ್ಲೇ ಇಡೀ ದೇಶ ಏನಿದೆ ಅನ್ನೋದು ಗೊತ್ತಾಗ್ತದೆ. ನಾನು ಬೆಳಗ್ಗೆ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದು ಕೂಡ ಗೊತ್ತಾಗ್ತದೆ. ತಿಳ್ಕೊಳ್ಳಿ, ಏನಾರಿದ್ರೆ ನಿಮ್ಮ ಅಭಿಪ್ರಾಯ ಇದ್ರೆ ದಯವಿಟ್ಟು ತಿಳಿಸಿ. ಯು ಆರ್ ಮೋಸ್ಟ್ ವೆಲ್ಕಮ್. ಯು ಆರ್ ಮೋರ್ ಕೇಪಬಲ್ ದನ್ ಯುವರ್ ಟೀಚರ್ಸ್. ಆ ವಿಶ್ವಾಸ ನನಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.